ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಮೇಶ್ ಎಂ. ಹರಪನಹಳ್ಳಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡಿವಳ್ಳಿ, ಹರಪನಹಳ್ಳಿ ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಪ್ರತಿಭಾ ಪರಿಷತ್ತು ಹಾಗೂ ಸ್ಪಾರ್ಕ್ ಅಕಾಡೆಮಿಯ ಸಹಭಾಗಿತ್ವದಲ್ಲಿ ಆಯೋಜಿಸಿದಂಥ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥದ್ದು ನಮ್ಮೆಲ್ಲರನ್ನ ನಾಡಿನಾದ್ಯಂತ ಇರುವಂಥ ಶಿಕ್ಷಕ ಬಂಧುಗಳನ್ನು, ಭಾಷಣದಲ್ಲಿ ಆಸಕ್ತಿ ಇರುವಂಥವ್ರನ್ನ ಒಟ್ಟುಗೂಡಿಸಿಬಿಟ್ಟು ಅವ್ರನ್ನಲ್ಲಿರುವಂಥ ಕೌಶಲ್ಯಗಳನ್ನು ಹೊರಹಾಕುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂಥವುಗಳಲ್ಲಿ ಅದರ ಸೌಲಭ್ಯವನ್ನು ಪಡ್ಕೊಂಡಿರ್ತಕ್ಕಂಥವ್ರು ನಾವು ಒಬ್ಬರು. ಆ ಮಾತೆಂಬುದು ಜ್ಯೋತಿರ್ಲಿಂಗದಿಂದ ಮಾತಿನ ಮಂಟಪ, ಮಾತಿನ ಮಂಟಪದಿಂದ ಮಾತಿನ ಮೆರವಣಿಗೆ, ಮಾತಿನ ಮೆರವಣಿಗೆಯಿಂದ ಈಗ ನುಡಿಗೋಪುರಕ್ಕೆ ನಾವು ಬಂದಿದ್ದೀವಿ. ನುಡಿಗೋಪುರದಲ್ಲಿ ಮೈಸೂರಿನ ಈ ಒಂದು BSNL RTTC ಸಭಾಭವನದಲ್ಲಿ ನಮಗೆ ಇವತ್ತು ಸಾನಿವಾಸ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ತರಬೇತಿ ಬಗ್ಗೆ ಹೇಳಬೇಕು ಅಂತಂದರೆ ಸಾಕಷ್ಟು ಜನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಊಟದ ವ್ಯವಸ್ಥೆ ಇರ್ಬೋದು, ಟಿಫನ್ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಅಚ್ಚುಕಟ್ಟಾಗಿ ನಮ್ಮ ಮನೆಯಲ್ಲಿರುವುದಕ್ಕಿಂತಲೂ ಉತ್ತಮವಾದಂಥ ರೀತಿಯಲ್ಲಿ ನಾವು ಇಲ್ಲಿ ವಾಸವಾಗಿದ್ವಿ ಅನ್ನುವಂಥದ್ದು ನನ್ನ ಖುಷಿಯಾದಂಥ ವಿಚಾರ. ಇನ್ನು ತರಬೇತಿ ಬಗ್ಗೆ ಹೇಳಬೇಕು ಅಂತಂದರೆ ಚೇತನ್ ರಾಮ್ ಸಾರು ಉದ್ಘಾಟನೆ ಆದ ನಂತರ ಅವ್ರ ಮಾತಿನ ಶೈಲಿಯನ್ನು ನಾವು ನೋಡಿದಾಗ ಭಾಳಷ್ಟು ಕಾತುರತೆಯಿಂದ ಕುತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ವಿ. ಅವರ ಮಾತಿನ ವೇಗ ಇರ್ಬೋದು, ನಿಲ್ಲಿಸಿದಾಗ ನಮ್ಮನ್ನೆಲ್ಲರನ್ನ ಅಟ್ರಾಕ್ಷನ್ ಮಾಡಿಕೊಳ್ತಕ್ಕಂಥ ಬಗೆ ಇರ್ಬೋದು, ಹಾಗೆಯೇ ಅವರ ಮಾತಿನ ಶೈಲಿ ನಮ್ಮನ್ನೆಲ್ಲರನ್ನ ಅಟ್ರಾಕ್ಷನ್ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದ್ರ ಜೊತೆಯಾಗಿ ನಮ್ಮ ಮಹೇಶ್ ಸರ್ ಇರ್ಬೋದು, ನಾಗರಾಜ್ ಬಿಜಿಗ್ನಳ್ಳಿ ಸರ್, ಅವರು ನಾಗರಾಜ್ ಬಿಜಿಗ್ನಳ್ಳಿ ಸರ್ ಅಂತ ಅಂದ್ಬಿಟ್ರೆ ಅವರು ಕತೆಗಳ ಸರದಾರನೇ ಅಂತೀವಿ. ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಎಂಡ್ ಯಾವಾಗ ಮಾಡ್ತಾರೆ ಅನ್ನುವಂಥದ್ದೇ ಗೊತ್ತಾಗಲ್ಲ. ನಾನ್ ಸ್ಟಾಪ್ ರೈಲ್ ಇದ್ದಂಗೆ ಅವರ ಕತೆಗಳು ಏನಾಗಿರ್ತವೆ ಅಂದ್ರೆ ನೈಜವಾದಂಥ ರೀತಿಯಲ್ಲಿ ನಮಗೆ ಹುಟ್ಟುತ್ತಾ ನಾವೇನು ಕಷ್ಟಗಳನ್ನು ಅನುಭವಿಸಿರ್ತೀವೋ ಆ ಕಷ್ಟಗಳನ್ನೇ ಎಣಿತಾ ನಮ್ಮ ನಿಜ ಜೀವನವನ್ನು ತೋರಿಸುವಂಥ ಕತೆಗಳನ್ನು ನಾಗರಾಜ್ ಬಿಜಿಗ್ನಳ್ಳಿ ಸರ್ ಅವರು ಏರ್ಪಡಿಸ್ತಾರೆ. ಅಂಥ ಕತೆಗಳ ಸರದಾರನಿಗೆ ನಮಗೆ ತರಬೇತಿದಾರನೇ ಕೊಟ್ಟಿದ್ದು ಸ್ಪಾರ್ಕ್ ಅಕಾಡೆಮಿ ಕೊಟ್ಟಿದ್ದು ನಮಗೆ ಪುಣ್ಯ ಅಂತ ನನ್ನ ಅನಿಸಿಕೆ. ಹಾಗೆಯೇ ನಮ್ಮ ಸತೀಶ್ ಸರ್ ಅವರು ಭಾಳಷ್ಟು ರೀತಿಯ ಅಂಶಗಳನ್ನು ನಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಹಾಗೆಯೇ ನಮ್ಮಲ್ಲಿರುವಂಥ ಆಂಗಿಕ ಭಾಷೆ ಚಲನೆ ಇರ್ಬೋದು 55% ಅಂತ ಹೇಳ್ತೀವಿ. ಧ್ವನಿ ಏರಿಳಿತದಲ್ಲಿ 38% ಇರ್ಬೋದು. ಹಾಗೆ ನಮ್ಮಲ್ಲಿರುವಂಥ 7% ಜ್ಞಾನ ಭಂಡಾರ ಇರ್ಬೋದು. ಇವೆಲ್ಲವನ್ನು ಒಳಗೊಂಡು ನಮಗೆ ಉತ್ತಮವಾದಂಥ ಭಾಷಣ ಕೌಶಲ್ಯವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಂಗಾಗಿ ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ನಮ್ಮೆಲ್ಲ ಸ್ಪಾರ್ಕ್ ಅಕಾಡೆಮಿಯ ಅಧ್ಯಕ್ಷರಿಗೂ, ಸರ್ವ ಸದಸ್ಯರುಗಳಿಗೂ, ತರಬೇತಿದಾರರಿಗೂ ಸರ್ವರನ್ನ ನೆನೆಸ್ಕೊಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸ್ಪಾರ್ಕ್ ಅಕಾಡೆಮಿ.